ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಒಂದಿಷ್ಟು ಪ್ರಮುಖ ಗಣಿತ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇರ್ತಾನೆ. ಈಗಾಗಲೇ ಸಾಕಷ್ಟು ಚಾಪ್ಟರ್ಗಳ ಮೇಲೆ ಕ್ವಶನ್ಸ್ ಗಳು ಬಿಡಿಸಿದ್ದೀನಿ. ಇವತ್ತ ದಶಮಾಂಶ ರಿಲೇಟೆಡ್ ಒಂದಿಷ್ಟು ಏನಾಗ್ತವಪ್ಪ ಅಂದ್ರೆ ಈ ಗುಣಾಕಾರ ಭಾಗಾಕಾರ ಜೊತೆಗೆ ಏನಪ್ಪಾ ಅಂದ್ರೆ ಸ್ವಲ್ಪ ಯಾವ ತರ ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನಾವು ಆನ್ಸರ್ಸ್ ಬಿಡಿಸ್ಕೋಬೇಕು ಅಂತೇಳಿ ಈ ವಿಡಿಯೋನ ಏನಂತ ನೋಡ್ಕೊತೀವಿ. ಸಾಧ್ಯ ಆದಷ್ಟು ಈಸಿ ಮೆಥಡ್ ಒಳಗಡೆ ನಿಮ್ಗೆ ಅರ್ಥ ಆಗುವಂಗನೆ ಹೇಳ್ಕೊಟ್ಟು ಹೋಗಿರ್ತಿರ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇದು ಆಲ್ರೆಡಿ 17ನೇ ವಿಡಿಯೋ. ಈ ತರ ಸಾಕಷ್ಟು ವಿಡಿಯೋಗಳು ಅಪ್ಲೋಡ್ ಆಗಿದ್ದಾವೆ, ಲೈವ್ ಕ್ಲಾಸಸ್ಗಳು ಅಪ್ಲೋಡ್ ಆಗಿದ್ದಾವೆ. ಎಲ್ಲವೂ ಕೂಡ ಏನ್ ಮಾಡ್ರಪ್ಪ ಅಂದ್ರೆ ಪ್ಲೇ ಲಿಸ್ಟ್ ಒಳಗಡೆ ಸೀರಿಯಲ್ ಆಗಿ ಸಿಗ್ತದೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಹಾಗಾದ್ರೆ ಈ ಪ್ರಶ್ನೆನ ತಾವು ಯಾವ ತರ ಬಿಡಿಸ್ಕೋಬೇಕು ಅಂತೇಳಿ ನೋಡ್ಕೊತ ಬಂದಾಗ ಇಲ್ಲಿ ನೋಡ್ರಿ 2.5 ಐತಿ. ಇಲ್ಲಿ ಡಿವೈಡೆಡ್ ಬೈ 0.5 ಐತಿ ಇಂಟು 0.1 ನೆಕ್ಸ್ಟ್ ಮೈನಸ್ 0.05 ಅನ್ನ ಇದನ್ನ ಸರಳೀಗೊಳಿಸಿದಾಗ ಸಿಗುವ ಉತ್ತರ ಎಷ್ಟು ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾರೆ. ಹೌದಾ, ಈ ತರ ಪ್ರಶ್ನೆಗಳು ಬಂದಾಗ ನಾವು ಏನ್ ಮಾಡಬೇಕಪ್ಪ ಅಂದ್ರೆ ಬಾಡ್ಮಾಸ್ ರಿಲೇಟೆಡ್ ನ ಈ ಕ್ವಶನ್ಸ್ ಗಳನ್ನ ಆನ್ಸರ್ ನ ಮಾಡಕ್ ಹೋಗ್ಬೇಕು. ಬಾಡ್ಮಾಸ್ ರಿಲೇಟೆಡ್ ಬಂದಾಗ ಇಲ್ಲಿ 2.5 ಐತಿ, 0.5 ಐತಿ. ಇಲ್ಲಿ ನೋಡ್ರಿ ಇಲ್ಲಿ ಒಂದೇ ಸ್ಥಾನ ಬಿಟ್ಟು ಪಾಯಿಂಟ್ ಐತಿ, ಇಲ್ಲಿ ಒಂದೇ ಸ್ಥಾನ ಬಿಟ್ಟು ಪಾಯಿಂಟ್ ಐತಿ. ಒಂದೇ ಸ್ಥಾನ ಬಿಟ್ಟು ಪಾಯಿಂಟ್ ಏನ್ರಿತ್ತಪ್ಪ ಅಂದ್ರೆ ನೀವು ಡೈರೆಕ್ಟ್ ಆಗಿ ಕಡ್ತಾ ಹೊಡಿಬಹುದು. 5 ಒಂದೇ 5, 5 ಒಂದೇ 5, 5 5 25. ಇದ್ರ ಆನ್ಸರ್ ಎಷ್ಟು ಬರ್ತದಪ್ಪ ಅಂದ್ರೆ 5 ಬರ್ತದ. ಮುಂದೆ ಇನ್ನ ಇಂಟು 0.1 ಅದ 0.1 ನೆಕ್ಸ್ಟ್ ಮೈನಸ್ 0.05. ಸರ್ ಇಲ್ಲಿ ಪಾಯಿಂಟ್ ಒಂದೇ ಇತ್ತು, ಓಕೆ. ಪಾಯಿಂಟ್ ಇರ್ಲಿಕ್ಕಪ್ಪ ಅಂದ್ರೆ ನೆಕ್ಸ್ಟ್ ವಿಡಿಯೋ ನೋಡ್ರಿ, ಕಂಟಿನ್ಯೂ ವಿಡಿಯೋ ನೋಡ್ರಿ. ಅಲ್ಲಿ ಈ ತರ ಕ್ವಶನ್ಸ್ಗಳು ಬಂದಿದ್ದಾವೆ. ಅಲ್ಲಿ ನಾನು ಯಾವ ತರ ಮಾಡ್ತೇನೆ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತದೆ. ಇಲ್ಲಿ ಡೈರೆಕ್ಟ್ ಆಗಿ 5 ಒಂದೇ 5, 5 5 25 ಡೈರೆಕ್ಟ್ ಹೋಗ್ಬಿಡ್ತು. ಒಂದೊಂದೇ ಪಾಯಿಂಟ್ ಕಡೆ ಇರೋದ್ರಿಂದ ಅಥವಾ ಪಾಯಿಂಟ್ ನ ಮುಂದಕ್ಕೆ ಚಲಿಸಿದ್ರು ಕೂಡ ಇದು 25 ಆಗ್ತದೆ. ಇದು 1 ಪಾಯಿಂಟ್ ಮುಂದಕ್ಕೆ ಚಲಿಸಿದ್ರೆ 5 ಆಗ್ತದೆ ಪೂರ್ಣ ಸಂಖ್ಯೆ. ಅವಾಗ ಕೂಡ ಅದು 5 ಬರ್ತದೆ. ಈಗ 5 ಇಂಟು 1 ಮಾಡ್ರಿ, 5 ಬರ್ತದ. ಇಲ್ಲಿ 1 ಸ್ಥಾನ ಬಿಟ್ಟು ಪಾಯಿಂಟ್ ಅದಪ್ಪ ಅಂದ್ರೆ ಹಾಗಾಗಿ ನೀನು 1 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಪ್ಪ ಅಂದ್ರೆ 0.5 ಆಗ್ತದೆ. 0.5 ಒಳಗಡೆ ಈ ನೆಕ್ಸ್ಟ್ ಮತ್ತೆ 0.05 ನ ಈಗ ಕಳಿಬೇಕಾಗ್ತದೆ. 0.05 ನ ಕಳಿಬೇಕಪ್ಪ ಅಂದ್ರೆ ನೀನು ಈ ತರ ಬರ್ಕೊ. 0.5 ಒಳಗಡೆ ಏನ್ ಕಳಿಬೇಕಾಗ್ಯದ? 0.05 ಕಳಿಬೇಕಾಗ್ಯದ. ಹಾಗಾದ್ರೆ ಕಳಿ. ಇಲ್ಲಿ ಮೇಲೆ ಏನಿಲ್ಲ ಅಂದ್ರೆ 0 ಬರ್ಕೋಬೇಕು, 10 ಅಂತ ತಗೋಬೇಕಾಗ. 10ರಾಗ 5 ಕಳೆದ್ರೆ 5 ಉಳಿತದ. ನೆಕ್ಸ್ಟ್ 5ರಾಗ 1 ಕಳೆದ್ರೆ 4 ಪಾಯಿಂಟ್ ಕೆಳಗಡೆ ಪಾಯಿಂಟ್ ಹಿಂದೆ ಏನು ಇಲ್ಕ 0. ಹಾಗಾದ್ರೆ 0.45. 0.45 ಆಪ್ಷನ್ಸ್ ಎಲ್ಲೈತಿ? ಆಪ್ಷನ್ಸ್ ಎದಾಗೈತಿ. ಎ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ ಅಂತೇಳಿ ನೀವು ಹಾಕಿ ಬಂದ್ರಪ್ಪ ಅಂದ್ರೆ ನಿಮ್ಗೆ ಅಂಕಗಳು ಸುಲಭವಾಗಿ ಸಿಗ್ತಾವ. ಇದು ಫಸ್ಟ್ ಪ್ರಶ್ನೆ. ಇನ್ನು ನೆಕ್ಸ್ಟ್ ಇದನ್ನ ಬಿಟ್ರ ಮತ್ತ ಯಾವ ಕ್ವಶನ್ಸ್ ನ ಕೇಳಿದಾನ ಅಂತೇಳಿ ನೋಡ್ಕೊತ ಬಂದಾಗ ಇಲ್ಲಿ ನೋಡ್ರಿ ಇವುಗಳ ಮೊತ್ತ, ಇವೆಲ್ಲ ಹಿಂದಿನ ಪ್ರಶ್ನೆ ಪತ್ರಿಕೆ ಒಳಗಡೆ ಕೇಳಿದಂತ ಪ್ರಶ್ನೆಗಳು. ಇವು ಮೊತ್ತ ಅಂತಂದಾಗ ಕೂಡಿಸ್ಬೇಕಾಗಿತ್ತಪ್ಪ ಅಂದ್ರೆ ನೀವು ಒಂದೇ ಲೈನ್ ದಾಗ ಕೂಡಿಸ್ಕೊತೂ ಹೋಗ್ಬೋದು. ಅಥವಾ ಇದರ ದೊಡ್ಡ ಸಂಖ್ಯೆ 13 ದೊಡ್ಡ ಸಂಖ್ಯೆ. 13 ದೊಡ್ಡ ಸಂಖ್ಯೆ ಅಪ್ಪ ಅಂತಂದಾಗ ನೀವು ಎಷ್ಟೇ ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ರಿ ನಿಮ್ಮ ಬುದ್ಧಿ ಮಟ್ಟಕ್ಕೆ ಏನಾಗ್ತದಪ್ಪ ಅಂದ್ರೆ ಏನೋ ಮಾಡಕ್ ಹೋಗಿ ಆನ್ಸರ್ನ ತಪ್ಪು ಮಾಡ್ತಾ ಇರ್ತದೆ. ಅದಕ್ಕೋಸ್ಕರ ನಾರ್ಮಲ್ ಮೆಥಡ್ದಾಗ ಕೂಡಿಸ್ಬೋದು ಬರೀ. ನಾರ್ಮಲ್ ಮೆಥಡ್ ಯಾವ ತರಪ್ಪ ಅಂದ್ರೆ 13 ಐತಿ, ಅದು 13.3 ಐತಿ. 13.3ನ ಆಸ್ ಇಟ್ ಇಸ್ ನ ಬರೀರಿ. ಇನ್ ನೆಕ್ಸ್ಟ್ 1.33 ಐತಿ. 1 ಪಾಯಿಂಟ್ ಕೆಳಗಡೆ 3 ಆಸ್ ಇಟ್ ಇಸ್ ನ ಬರೀರಿ. ಪಾಯಿಂಟ್ ಕೆಳಗಡೆ ಪಾಯಿಂಟ್ ನ ಬರ್ಕೋತ ಬರ್ಬೇಕು ಯಾವಾಗಲೂ. ನೆಕ್ಸ್ಟ್ 1 ಪಾಯಿಂಟ್ ಏನಿದೆ 0.033 ಐತಿ, ಇಷ್ಟು ಬರ್ಕೋದು. ನೆಕ್ಸ್ಟ್ 1 ಪಾಯಿಂಟ್ ನೆಕ್ಸ್ಟ್ ಏನಿದೆ 0.333 ಅಂತ ಐತಿ. ಇದನ್ನು ಒಟ್ಟು ಕೂಡಿಸ್ಬೇಕು. ಈಗ ಕೂಡಿಸ್ಕೊತ ಬರ್ರಿ. 3 3 6, 3 3 6, ನೆಕ್ಸ್ಟ್ 3 3 6, ಲಾಸ್ಟ್ಗೆ 666 ಇರ್ಬೇಕು. ಇಲ್ಲಿ ನೋಡ್ರಿ ಇಲ್ಲಿ 0 ಐತಿ, ಇಲ್ಲಿ 666 ಐತಿ, ಇಲ್ಲಿ ಏನಪ್ಪ ಅಂದ್ರೆ 333 ಐತಿ. ಇಷ್ಟು ಆಪ್ಷನ್ಸ್ಗಳು ಏನಾದವಪ್ಪ ಅಂದ್ರೆ ಹೋದ್ವು ಈಗ. ಹೌದಾ, ನೆಕ್ಸ್ಟ್ ನೋಡ್ರಿ 3 3 6 ಪಾಯಿಂಟ್ ನೆಕ್ಸ್ಟ್ 13 1 14 15 16 ನೋಡ್ರಿ. ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ. 16.6666. ಹೀಗಾಗಿ ಆಪ್ಷನ್ಸ್ ನೀವೇನು ಮಾಡಬೇಕಪ್ಪ ಅಂದ್ರೆ ಡಿ ನ ಇಲ್ಲಿ ಸರಿ ಉತ್ತರವನ್ನು ಹಾಕಿ ಬರಬೇಕಾಗ್ತದೆ. ಕ್ಲಿಯರ್? ಈ ತರ ಪಾಯಿಂಟ್ ಕೆಳಗಡೆ ಪಾಯಿಂಟ್ ಇಟ್ಕೊಂಡು ನೀವು ಕೂಡಿಸ್ಕೊತ ಹೋದ್ರೆ ಆನ್ಸರ್ಸ್ಗಳು ನಮಗೆ ಈಜಿಯಾಗಿ ಸಿಗ್ತಾವ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನ್ ಕೇಳಿದಾನ ಅಂತೇಳಿ ನೋಡ್ಕೊತ ಬಂದಾಗ ಸರ್ ಈ ತರ ಇವು ಬಹಳ ಸಿಂಪಲ್ ಪ್ರಶ್ನೆಗಳು. ಇವಕ್ಕನ್ನಂತೂ ಒಂದು ಮಿಸ್ ಮಾಡೇ ಬರಬಾರ್ದು ನೀವು. ಹೌದಾ, ಏನಪ್ಪಾ ಅಂದ್ರೆ 39. ಹೌದಾ, ಬ್ಲಾಕ್ ಬೇಕು ನೋಡ್ರಿ. 39 ಡಿವೈಡೆಡ್ ಬೈ ಎಷ್ಟು ಇದಪ್ಪ ಅಂದ್ರೆ 1000 ಐತಿ. 39 ಡಿವೈಡೆಡ್ ಬೈ 1000 ಇದ್ದಾಗ ಒಟ್ಟಂತ ಸಂಖ್ಯೆ ಇದು ಯಾವ ಸಂಖ್ಯೆ ಇರ್ತದ ಅದನ್ನೇ ಹೊಳಿ ಬರೀಬೇಕು. ಕೆಳಗಡೆ ಎಷ್ಟದ 1000 ಅಂದ್ರೆ 1000 ಸ್ಥಾನಕ್ಕೆ ಪಾಯಿಂಟ್ ಇಡಬೇಕು ಅಂದಾಗ ಬಿಡಿ 10 ಇದು 100 ಹಿಂದೇನು ಇಲ್ಲೊಂದು 1000. ಹೀಗಾಗಿ ಹಿಂದೇನು ಇಲ್ಲಕ್ಕಂದ್ರೆ ಪಾಯಿಂಟ್ ಕೊಡ್ರಿ. ಹಾಗಾದ್ರೆ 0.039 ಆಪ್ಷನ್ಸ್ ಎಲ್ಲ ನೋಡ್ರಿ ಡಿ ದಾಗೈತಿ. ಡಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ. ಮೊದಲ ಇದು ನೋಡಿದ ತಕ್ಷಣ ಆಪ್ಷನ್ಸ್ ನ ತೆಗೆದಿಗಿಬಹುದು. ಇಲ್ಲಿ ಕೆಳಗಡೆ 1000 ಅಂದ್ರೆ 10 ಸ್ಥಾನಕ್ಕೈತಿ, ಇದು ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ. ಇದು 100 ಸ್ಥಾನಕ್ಕೈತಿ, ಇದು ಸಾಧ್ಯ ಇಲ್ಲ. ಇದು ಬಿಡಿ 10 100 ಸ್ಥಾನಕ್ಕೈತಿ, ಇದು ಸಾಧ್ಯ ಇಲ್ಲ. ಇದು ಡೈರೆಕ್ಟ್ ಆಗಿ ಆನ್ಸರ್ನ
ಇದನ್ನ ಚೂಸ್ ಮಾಡಿಬಿಡು. ಬಿಡಿ 10 100 1000 ಸ್ಥಾನಕ್ಕೆ ಪಾಯಿಂಟ್ ಇದ್ದು ಅಂದ್ರೆ ಕೆಳಗಡೆ 1000 ಅಂದ್ರೆ 1000 ಸ್ಥಾನಕ್ಕೆ ಪಾಯಿಂಟ್ ಇರಬೇಕು. ನೀವು ಈ ಥರ ಆಪ್ಷನ್ಸ್ ನೋಡಿನೂ ಕೂಡ ಚೂಸ್ನ ಮಾಡ್ಬೋದು. ಬಟ್ ನಿಮ್ಗೆ ಗೊತ್ತಾಗ್ಲಿ ಅಂತೇಳಿ ಯಾವ ಥರ ಮಾಡ್ಬೇಕು ಅಂತೇಳಿ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಇಲ್ಲಿ ಮೊತ್ತ ಅಂದ ತಕ್ಷಣನೇ ಇಲ್ಲಿ ಕೂಡ ಏನ್ ಮಾಡಬೇಕಪ್ಪ ಅಂದ್ರೆ ಕೂಡಿಸ್ಕೋಬೇಕು. ಎಲ್ಲಾ ಕಡೆ ಪೂರ್ಣ ಸಂಖ್ಯೆ ಏನಪ್ಪ ಅಂದ್ರೆ 11 11 11 ಐತಿ, ಹೌದಾ? ಹಾಗಾದ್ರೆ ಪೂರ್ಣ ಸಂಖ್ಯೆಗಳು 11.1 ಐತಿ. ಇಲ್ಲಿ 11.11 11.1 11 ಪಾಯಿಂಟ್ ಏನದಪ್ಪ ಅಂದ್ರೆ ಇಲ್ಲಿ 4 ಒಂದುಗಳದಾವ. ಹಾಗಾದ್ರೆ 4 ಒಂದುಗಳಿದ್ದಾಗ ಇಲ್ಲಿ ಏನ್ ಮಾಡ್ರಪ್ಪ ಅಂದ್ರೆ ಇಲ್ಲಿ ನೋಡ್ರಿ 1 1 ಇಲ್ಲಿ ನೋಡ್ರಿ ಈ ತರ ಕನ್ಫ್ಯೂಸ್ ಆಗ್ತಿತ್ತಪ್ಪ ಅಂದ್ರೆ ಬರ್ಕೊಂಡ್ಬಿಡ್ರಿ. 11.1111 4 ಅದಾವ. ನೆಕ್ಸ್ಟ್ 11 ಪಾಯಿಂಟ್ ನೆಕ್ಸ್ಟ್ 3 1 ಅದಾವ. 1 1 1 3 1 ಅದಾವ. ಅಂದ್ರೆ ಲಾಸ್ಟಿಗೆ 1 ಅಂತೂ ಕುಲ್ಲ ಇರಲೇಬೇಕು. ಒಂದಿರುವ ಆಪ್ಷನ್ಸ್ ಎಲ್ಲ ಇದೆ, ಇಲ್ಲಿ 4 ಐತಿ, ಇದು ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ 11.11 ಹೌದಾ 1 1 ನೆಕ್ಸ್ಟ್ 11.1 11.1 ಇವಕ್ಕನ್ನ ಏನ್ ಮಾಡಬೇಕಪ್ಪ ಅಂದ್ರೆ ಕೂಡಿಸ್ಕೋಬೇಕು. ಈಗ ಕೂಡಿಸ್ಬೇಕಪ್ಪ ಅಂದ್ರೆ ಕೊನೆಗೆ 1 ಇರಬೇಕು, 1 1 2 ಇರಬೇಕು, ಲಾಸ್ಟ್ಗೆ 2 1 ಇರಬೇಕು. 2 1 ಎಲ್ಲೈತಿ ಆಪ್ಷನ್ಸ್ದಾಗ ಇಲ್ಲಿ ಡಿ ದಾಗ ಐತಿ. ಡಿ ಇದಕ್ಕೆ ಸರಿ ಉತ್ತರ ಆಗ್ಬೇಕು. ಮುಗಿತು. 1ಕ್ಕ 1 1 1 2 ನೆಕ್ಸ್ಟ್ 1 2 ಇದು 3 ಆಗ್ತದ. ನೆಕ್ಸ್ಟ್ 3 ಆಗ್ತದ. 1 1 1 ಇದು 4 ಆಗ್ತೈತಿ. ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ 11 11 4 44 ಆಗ್ತದೆ. 44.4321 ಆಪ್ಷನ್ಸ್ ಡಿ ಸರಿ ಉತ್ತರ ಆಗ್ಬಿಡ್ತದೆ. ನೀವು ಡೈರೆಕ್ಟ್ ಇಲ್ಲಿ ನಿಂತ್ರೂ ಇದ್ರಾಗ ಬಿಡಿ ಐತಿ, ಇದ್ರಾಗ 4 ಅದಾವ, ಇಲ್ಲಿ 3 ಅದಾವ, ಇಲ್ಲಿ 1 2 ಐತಿ, ಇಲ್ಲಿ 1 ಅದಂದ್ರೆ 1 ಎಕ್ಸ್ಟ್ರಾ ಆಯ್ತು ಅಂದ್ರೆ 1 ಎಕ್ಸ್ಟ್ರಾ ಹೊರಗಡೆ ಬರ್ದಿದ್ರು. ನೆಕ್ಸ್ಟ್ 3 ಸ್ಥಾನದ 100 ಸ್ಥಾನ ಕೂಡಿಸ್ಲಿ 1 1 2 ಇಲ್ಲಿಲ್ಲ, ಹಾಗಾದ್ರೆ 2 ಆಗ್ತದೆ. ಆಟೋಮೆಟಿಕ್ ಆನ್ಸರ್ ಸಿಕ್ಬಿಡ್ತದೆ. ನೀವು ಈ ತರ ಸ್ವಲ್ಪ ಆಕ್ಟಿವ್ ಇದ್ರಪ್ಪ ಅಂದ್ರೆ ಇವೆಲ್ಲ ಭಾಳ ಬೇಸಿಕ್ಸ್ ಎಲ್ಲ ಗೊತ್ತಿದ್ವಪ್ಪ ಅಂದ್ರೆ ನೀವು ಇಲ್ಲಿ ನೋಡಿಕೇಶನ್ದು ಕೂಡ ಆನ್ಸರ್ನ ಮಾಡ್ಬೋದು. ಒಂದ್ ವೇಳೆ ಗೊತ್ತೇ ಹೋಗ್ಲಿಕ್ಕಪ್ಪ ಅಂದ್ರೆ ರಿಸ್ಕ್ ತೊಗೊಬೇಡ್ರಿ, ಏನಾಗಲ್ಲ. ಬಡ ಕೆಳಗಡೆ ಬರ್ಕೋಕ್ ಟೈಮ್ ಸಿಗ್ತದಲ್ಲಿ ನೀವು ಬಡ ಇಟ್ಟು ಬರ್ಕೊಂಡು ಪರ್ಫೆಕ್ಟ್ ಆನ್ಸರ್ಸ್ಗಳನ್ನ ಹಾಕಲಿ, ಹೌದಾ? ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ ನೋಡ್ಕೊತ ಬಂದಾಗ ಇಲ್ಲಿದೆ ನೋಡ್ರಿ, ಇದ್ರ ಫಲಿತಾಂಶ ಇದು ಡಿವೈಡೆಡ್ ಬೈ ಐತಿ. ಇಲ್ಲಿ ಯಾವ ತರ ಮಾಡ್ಬೇಕು, ಇಲ್ಲಿ ಪಾಯಿಂಟ್ಗಳು ನೋಡ್ರಿ ಚೇಂಜ್ ಅಂತ. ಇಲ್ಲಿ ಎಷ್ಟಿದೆಪ್ಪ ಅಂದ್ರೆ ಇಲ್ಲಿ ಪಾಯಿಂಟ್ 2 ಸ್ಥಾನ ಬಿಟ್ಟು ಪಾಯಿಂಟ್ ಐತಿ. ಇಲ್ಲಿ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ 2 ಸ್ಥಾನ ಬಿಟ್ಟು ಐತಿ. ಇಲ್ಲಿ ಒಂದೇ ಸ್ಥಾನ ಬಿಟ್ಟು ಪಾಯಿಂಟ್ ಐತಿ. ಹಾಗಾದ್ರೆ ಇದ್ರ ಆನ್ಸರ್ ಏನು? ನೀವು ಬೇರೆ ಡೈರೆಕ್ಟ್ 24ರಲ್ಲೇನೆ ಇದನ್ನ ಭಾಗಾಕಾರ ಮಾಡ್ಕೊತ ಹೋಗಿ ಇಲ್ಲಿ 2 ಸ್ಥಾನ ಇಲ್ಲಿ 1 ಸ್ಥಾನ 3 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟರು ಕೂಡ ಆನ್ಸರ್ ತಪ್ಪಾಗ್ತದೆ. ಅದಕ್ಕೋಸ್ಕರ ನೀವು ಇದನ್ನ ಏನ್ ಮಾಡಬೇಕಪ್ಪ ಅಂದ್ರೆ ಈ ತರ ಪೂರ್ಣ ಸಂಖ್ಯೆ ಐತಲ್ಲ, ಇದು ಪೂರ್ಣ ಸಂಖ್ಯೆನ ಬರ್ಕೊಂಡ್ಬಿಡ್ರಿ. ಎಷ್ಟು ಬರ್ಕೋಬೇಕು ಇದನ್ನ? 163.44 ಡಿವೈಡೆಡ್ ಬೈ. ಸರ್ ಇದನ್ನ ಏನ್ ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಎಷ್ಟು ಸ್ಥಾನ ಇಲ್ಲಿ ಪಾಯಿಂಟ್ ಇತ್ತು, ಹಾಗಾದ್ರೆ ಪೂರ್ಣ ಸಂಖ್ಯೆ ಬರೀಬೇಕಪ್ಪ ಅಂದ್ರೆ ಇದನ್ನ ಪೂರ್ಣ ಸಂಖ್ಯೆ ಬರೀಬೇಕಂದ್ರೆ ಪಾಯಿಂಟ್ ನ ಇಲ್ಲಿ ತಗೊಂಡ್ಬಂದಿನ ಅಂದ್ರೆ ಎಷ್ಟು ಸ್ಥಾನ ಚಲಿಸಿದೆ ನಾನು? 2 ಸ್ಥಾನ ಚಲಿಸಿದ್ದೀನಿ. 2 ಸ್ಥಾನ ಚಲಿಸಿದ್ದೀನಿ, ಅದಕ್ಕೋಸ್ಕರ ಪಾಯಿಂಟ್ ಈ ಕಡೆ ಹೋಗೈತಿ. ಈಗ ಹಾಗಾದ್ರೆ ಪೂರ್ಣ ಸಂಖ್ಯೆ ಆಯ್ತು. ಇಲ್ಲಿ ಒಂದೇ ಸ್ಥಾನ ಆಯ್ತು ಪಾಯಿಂಟ್, ಇಲ್ಲಿ 2 ಸ್ಥಾನ ಚಲಿಸಿ ಇಲ್ಲಿ ಒಂದೇ ಸ್ಥಾನ ಚಲಿಸುವುದಿಲ್ಲ, ಅಲ್ಲಿ ಕೂಡ 2 ಸ್ಥಾನ ಚಲಿಸ್ಬೇಕು. 2 ಸ್ಥಾನ ಚಲಿಸ್ಬೇಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಒಂದೇ ಸ್ಥಾನ ಐತಿ. ಒಂದೇ ಸ್ಥಾನದ ಅಂದ್ರೆ ನನಗೆ ಏನೋ ಒಂದು ಮುಂದೆ 0 ಇರಬೇಕು. ಹಾಗಾಗಿ ನಾವೇನ್ ಮಾಡಬೇಕು, 0 ಹಚ್ಕೊಂಡ್ಬಿಟ್ರಪ್ಪ ಅಂದ್ರೆ ಅದು 240 ಆಕ್ಕದ. 240 ಆಕ್ಕದ. ಈ ತರ ಮೊದಲು ಅರ್ಥ ಮಾಡ್ಕೊಳ್ಳಿ ಕ್ವಶನ್ಸ್. ಇಲ್ಲಿ 2.4 ಐತಲ್ಲ, ಒಂದೇ ಸ್ಥಾನ ಚಲಿಸಿನಪ್ಪ ಅಂದ್ರೆ ಬರೀ 24 ಆಕ್ಕದ. ಇಲ್ಲಿ 2 ಸ್ಥಾನ ಚಲಿಸಿನಿ, ಬರೀ ಇಲ್ಲಿ ಒಂದೇ ಸ್ಥಾನ ಚಲಿಸ್ದಂಗ ಆಕ್ಕದ. ಅದಕ್ಕೋಸ್ಕರ ಇಲ್ಲೊಂದು 0 ಐತಂದ್ರೆ ನಾನು 2 ಸ್ಥಾನ ಚಲಿಸ್ದಂಗ ಆಕ್ಕದಂದ್ರೆ ಇದು 240 ಆಗ್ತದ. ಈ ತರ ಇದು 240 ಎಲ್ಲಿದಂದ್ರೆ ಈಗ ಭಾಗ ಮಾಡ್ಕೊತ ಬರ್ತಾನೆ. ಇವು 12ರ ಮಗ್ಗಿ ಒಳಗಡೆ ಏನಾಗ್ತದಪ್ಪ ಅಂದ್ರೆ ಇದು ಭಾಗ ಆಗ್ತದ. 12 2 24 12 2 24 ಇದೊಂದು 0 ಇದೆ 0. ನೆಕ್ಸ್ಟ್ 12 1 12 12 1 ಎಷ್ಟಪ್ಪ ಅಂದ್ರೆ 12. ಇಲ್ಲಿ 16ರಾಗ ನಾ ಏನು ತೊಗೊಂಡು 12 ತೊಗೊಂಡು 4 ಬಿಟ್ಟಿನಿ. 4 ಬಿಟ್ಟಿನಿ ಅಂದ್ರೆ 43 ಆಯ್ತು. 12 3 ಎಷ್ಟಾಯ್ತಪ್ಪ ಅಂದ್ರೆ 36 ಆಯ್ತು. ಇನ್ನು 43 ಒಳಗಡೆ 36 ತೆಗೆದ್ರೆ 7 ಉಳಿತದ, ಅದು 74 ಆಗ್ತದೆ. 12 6 ಮತ್ತೆ 12 6 72 ಆಯ್ತು. 74ರಾಗ 72 ತೊಗೊಂಡಿನಿ, ಇನ್ನ 2 ಬಿಟ್ಟಿನಿ, ಅದು 24 ಅದು. 12 24 ಮತ್ತೆ 12ರಲ್ಲೇ ಮತ್ತೆ 2ರಲ್ಲೇ ಹೊಡಿತೀನಿ ನಾನು. 2 10 20 2 10 20. ನೆಕ್ಸ್ಟ್ ನೋಡಿ 2 6 12 13ರಾಗ 12 ತೊಗೊಂಡಿನಿ, 1 ಬಿಟ್ಟಿನಿ, 16 ಆಯ್ತು. 2 8 16 ಮತ್ತೆ 2 1 2. ಹಾಗಾದ್ರೆ 681 ಉಳಿತು. ಕೆಳಗಡೆ ಎಷ್ಟೈತಿ 10 ಉಳಿತು. 10 ಉಳಿತಪ್ಪ ಅಂದ್ರೆ ಭಾಳ ಸಿಂಪಲ್. ಭಿನ್ನ ರಾಶಿ ಇದ್ದಿದ್ದನ್ನ ಈ ಸಂಖ್ಯೆ ಏನಿದ್ದು ಹೆಂಗಿದ್ದು ಹಂಗೆ ಬರ್ಕೋಬೇಕು. 681 ಇದ್ದು 681 ಬರ್ಕೋಬೇಕು. ಕೆಳಗಡೆ 10 ಅದಂದ್ರೆ 10 ಸ್ಥಾನ ಪಾಯಿಂಟ್ ಕೊಟ್ಬಿಡ್ರಿ. 68.1 68.1 ಎಲ್ಲಿತ್ತು ಆಪ್ಷನ್ಸ್? ಇಲ್ಲಿದೆ ನೋಡ್ರಿ. ಇಲ್ಲಿ ನಾನು ಕರ್ತಾ ಹೊಡೆದೀನಿ. ಇವೆಲ್ಲ 681 ಇಲ್ಲಿ 68.1 ಆಪ್ಷನ್ ಸಿ ದಾಗೈತಿಲ್ಲ. ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ 68.1. ಈ ತರ ಪ್ರಶ್ನೆಗಳನ್ನ ಇದನ್ನ ನಾವು ಬಿಡಿಸ್ಬೇಕಾಗ್ತದ. ಇನ್ನ ಇದನ್ನ ಬಿಟ್ರ
ಇದು ಕೂಡ ಭಾಳ ಸಿಂಪಲ್. ಏನಪ್ಪಾ ಅಂದ್ರೆ ಕ್ವಶನ್ ಇಲ್ಲಿಂದ 17 ಐತಿ. 17 ಎಲ್ಲಿ ಇರ್ತೈತಿ ಆ ನಂಬರ್ ಬರ್ಕೋಬೇಕು. ಕೆಳಗಡೆ ಏನೈತಿ 1000 ಅದು 1000 ಸ್ಥಾನಕ್ಕೆ ಪಾಯಿಂಟ್. ಬಿಡಿ 10 100 ಸ್ಥಾನಕ್ಕೆ ಪಾಯಿಂಟ್ ಐತಿ. ಆಪ್ಷನ್ಸ್ ಇದು ಆಗಕ್ಕೆ ಸಾಧ್ಯ ಇಲ್ಲ. ಇಲ್ಲ ಬರೀ 10 ಸ್ಥಾನಕ್ಕೆ ಐತಿ, ಇದು ಆಗಕ್ಕೆ ಸಾಧ್ಯ ಇಲ್ಲ. ಇದು ನೋಡ್ರಿ ಬಿಡಿ 10 100 1000 10,000 ಐತಿ. ಇದು ಬಿಡಿ 10 100 1000 10,000 ಸ್ಥಾನಕ್ಕೆ ಐತಿ. ಇಲ್ಲ ಕೆಳಗಿರುವುದೇ 1000 ಐತಿ. ಹೀಗಾಗಿ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ. ಕೊಟ್ಟಂತ ಸಂಖ್ಯೆ ಆಸ್ ಇಟ್ ಇಸ್ ಮ್ಯಾಲೆ 17 ಇತ್ತು 17 ಬರ್ಕೋಬೇಕು. ಕೆಳಗಡೆ 1000 ಇತ್ತು ಅಂದ್ರೆ ಬಿಡಿ 10 100 1000 ಸ್ಥಾನ ಪಾಯಿಂಟ್ ಕೊಟ್ಟು ಹಿಂದೆ ಏನು ಇರ್ಲಿಕ್ಕಪ್ಪ ಅಂದ್ರೆ ಇದನ್ನ ಬರೀಬೇಕಾಗ್ತದೆ. ಇದು ದಶಮಾಂಶ ಇದ್ದು ಭಿನ್ನರಾಶಿ, ಭಿನ್ನರಾಶಿ ಇದ್ದು ದಶಮಾಂಶ, ಇವೆಲ್ಲ ಬೇಸಿಕ್ಸ್ನ ಸಾಕಷ್ಟು ಕ್ಲಾಸಸ್ಗಳನ್ನ ಹೇಳಿದ್ದೀನಿ, ಅಪ್ಲೋಡ್ ಆಗಿದ್ದಾವೆ, ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್ ಇದನ್ನ ಬಿಟ್ರೆ ಇಲ್ಲಿ ಕೂಡ ಮೊತ್ತ ಇವೆಲ್ಲ ನೋಡ್ರಿ 2008 ಹಿಂದಿನ ಪ್ರಶ್ನೆ ಪತ್ರಿಕೆ ಒಳಗೆ ಕೇಳಿದ ಪ್ರಶ್ನೆಗಳು ಇವೆಲ್ಲ. ಇದು ಏನಿದೆಪ್ಪ ಅಂದ್ರೆ ಮೊತ್ತ ಕಂಡುಹಿಡಿಬೇಕಾಗ್ಯದ. ಇಲ್ಲಿ 23 ಐತಿ. ಪೂರ್ಣ ಸಂಖ್ಯೆ ಯಾವ್ದು ದೊಡ್ಡದಂತ ಅದನ್ನ ಫಸ್ಟ್ ಬರೀಬೇಕು. 23.3 ಬರ್ಕೊಂಡೆ. ನೆಕ್ಸ್ಟ್ 2.33 ಬರ್ಕೊಡ್ರಿ. ನೆಕ್ಸ್ಟ್ 0.233 ಬರೀರಿ. ನೆಕ್ಸ್ಟ್ 0.00203 ಇಷ್ಟು ಬರೀರಿ. ಹೌದಾ? 0.0 ಇಲ್ಲಿ ಒಂದೇ 0 ಐತೆ. ಸಾರಿ, ಕೆಳಗಡೆ ಒಂದೇ 0 ಐತೆ. 0.0 ಇಷ್ಟೇ ಬರೀರಿ. 0.0203 ಅದು 203. ಲಾಸ್ಟ್ಗೆ 3 ಐತಂದ್ರೆ 3ನೇ ಬರೀಬೇಕು. ಇಲ್ಲಿ ಸಿಂಗಲ್ 3 ಅದಪ್ಪ ಅಂದ್ರೆ 3 ಬರೀರಿ. ಇಲ್ಲಿ ಲಾಸ್ಟ್ಗೆ 8 ಐತಿ. ಇದು ಆಪ್ಷನ್ಸ್ ಆಯ್ತು. ಇದನ್ನು ಪೂರ 3 0 ಕೂಡಿಸಿದ್ರೆ ಮತ್ತೆ 3 ಬರ್ತದ. ಲಾಸ್ಟ್ಗೆ 3 ಬರಬೇಕು. 3 ಐತಿ. ಇಲ್ಲಿ ನೋಡ್ರಿ 3 ಆದ್ಮೇಲೆ ಇಲ್ಲಿ ಪಾಯಿಂಟ್ ಇಲ್ಲಿ ಐತಿ. ಇಲ್ಲಿ ಪಾಯಿಂಟ್ ಬಿಡಿ 10 100 ಸ್ಥಾನಕ್ಕೆ ಪಾಯಿಂಟ್ ಕೊಟ್ಟಾರ. ಆಪ್ಷನ್ಸ್ ಇದು ಹೋಯ್ತು. ಇಲ್ಲಿ 3 ಆದ್ಮೇಲೆ ಪಾಯಿಂಟ್ ಕೊಟ್ಟಾರ. ಇಲ್ಲಿ ಪಾಯಿಂಟ್ ಕೊಡಕ್ ಬರಲ್ಲ. ಪಾಯಿಂಟ್ ಇಲ್ಲಿ ಐತಿ. ಆ ಪಾಯಿಂಟ್ ಇಲ್ಲಿ ಬರ್ಬೇಕು. ಅದು ಈಗ ಇದು ಆಯ್ತು. ಆಟೋಮೆಟಿಕ್ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗುತ್ತೆ. ಸಿಕ್ಬಿಡ್ತಲ್ಲ ಆನ್ಸರ್. ನೋಡ್ರಿ 3 3 6 6 2 8. ನೆಕ್ಸ್ಟ್ 3 3 6 6 2 8. ಪಾಯಿಂಟ್ ಕೆಳಗಡೆ ಪಾಯಿಂಟ್ 8 ಬಂತ. 23 1 2 ಕೂಡಿಸಿದ್ರೆ ಎಷ್ಟಾಗ್ತದೆ? 25 ಆಗ್ತದೆ. ನೀವು ಒಟ್ಟು ಮಾಡುವ ಅವಶ್ಯಕತೆನೂ ಇರಂಗಿಲ್ಲ. ಆಪ್ಷನ್ಸ್ ನನಗೆ ನೋಡ್ಕೊತ ಹೋಗುದು. ಹಂಗೆ 1 2 ಮುಗಿಯೋಣ ಆಪ್ಷನ್ಸ್ ಚೆಕ್ ಮಾಡ್ಕೊತ ಹೋಗುದು. ಎಲ್ಲಿ ಆನ್ಸರ್ ನಮಗೆ ಸಿಗ್ತದ ಅದನ್ನು ಟಿಕ್ ಮಾಡಿ. ನೀವು ಒಟ್ಟು ಮಾಡುವ ಅವಶ್ಯಕತೆನೂ ಕೂಡ ಇರುವುದಿಲ್ಲ ಎಕ್ಸಾಮ್ಸ್ ದಾಗ. ಇನ್ನು ನೆಕ್ಸ್ಟ್ ಪ್ರಶ್ನೆ. ಇದನ್ನು ಕೂಡ ಸಾಕಷ್ಟು ಜನ ಹುಡುಗರಿಗೆ ಕನ್ಫ್ಯೂಸ್ ಆಗ್ತದೆ. ಏನ್ ಮಾಡಿಬಿಡ್ತಾರೆ ಗೊತ್ತಾ? ಈ ತರ ಮಾಡಿಬಿಡ್ತಾರೆ ಅಂತಾರೆ. ಸರ್ ಸಿಂಪಲ್ ಐತ್ರಿ ಇದು. 9 ಐತ್ರಿ. 9 1 9 ರೀ. 9 5 45 ರೀ. ಇಂದ 0.5 ಅದಂದ್ರೆ 0.5 ಇದಕ್ಕೆ ರೈಟ್ ಆನ್ಸರ್ ಅಂತ ಹಾಕಕ್ ಹೋಗ್ತಾರ. ನೋಡ್ರಿ 0.5 ಆನ್ಸರೇ ಇಲ್ಲ. ಹಾಗಾದ್ರೆ ಮತ್ತೆ ಇದನ್ನ ಹೆಂಗ್ ಬಿಡಿಸ್ಕೋಬೇಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ 0.45 ಐತಾ. 0.45 ಡಿವೈಡೆಡ್ ಬೈ ಎಷ್ಟು ಐತದು? 9 ಐತಿ. ಹಾಗಾದ್ರೆ ಇದಕ್ಕ ಇಲ್ಲಿ ನೋಡ್ರಿ 2 ಸ್ಥಾನ ಬಿಟ್ಟು ನಾ ಇದನ್ನ ಪೂರ್ಣ ಸಂಖ್ಯೆ ಬರ್ಕೋತೇನೆ. ಪೂರ್ಣ ಸಂಖ್ಯೆ ಅಂದ್ರೆ 45 ಬರ್ಕೊಂಡ್ಬಿಡ್ತೇನೆ. 45 ಬರ್ಕೊಂಡ್ರಿ. ಓಕೆ. ಮತ್ತೆ ಇದು 9 ಹೆಂಗ್ ಬರೀಬೇಕು? ಕೆಳಗಡೆ 9 ಅಷ್ಟೇ ಬರೆಯಂಗಿಲ್ಲ. 9 ಅಷ್ಟೇ ಬರೋದು. 9 1 9 9 5 45 ಆಪ್ಷನ್ಸ್ ಎ ಬರ್ತೈತಿ. ಬಟ್ ಎ ಆನ್ಸರ್ ತಪ್ಪಾಗ್ಬಿಡ್ತದೆ. ಅದಕ್ಕೋಸ್ಕರ ಈ 9ನೇ ಇಲ್ಲಿ ಪಾಯಿಂಟ್ ನಾನು 2 ಸ್ಥಾನ ಮುಂದಕ್ಕೆ ಚಲಿಸೀನಿ. ಇಲ್ಲಿ ಪಾಯಿಂಟ್ ಇಲ್ಲ. ಹಾಗಾದ್ರೆ ಪಾಯಿಂಟ್ ಇಲ್ಲ ಅಂದ್ರೆ 2 ಸ್ಥಾನ ಮುಂದಕ್ಕೆ ಇದಕ್ಕೂ ಮ್ಯಾಚ್ ಮಾಡಿರ ಅಂದ್ರೆ ಇದಕ್ಕೂ ಮ್ಯಾಚ್ ಮಾಡ್ಬೇಕು. ಹಾಗಾದ್ರೆ ಇಲ್ಲಿ 2 ಸ್ಥಾನ ಮುಂದಕ್ಕೆ ಅಂದ್ರೆ ಕೆಳಗಡೆ 900 ಬರ್ಕೋಬೇಕು. 2 0ನ ಏನ್ ಮಾಡಕಪ್ಪ ಅಂದ್ರೆ ಇಲ್ಲಿ 2 ಸ್ಥಾನ ಪಾಯಿಂಟ್ ನ ಮುಂದಕ್ಕೆ ಚಲಿಸಿದ್ರೆ ಇಲ್ಲಿ 9ಕ್ಕೆ 2 0ನ ಎಡಿಷನ್ ಮಾಡ್ಬೇಕು. ಅಂದ್ರೆ 2 ಸ್ಥಾನನು ಕೆಲಸದಂಗೆ ಅನಿಸ್ತದೆ. ಹಾಗಾಗಿ ಈಗ ನೋಡ್ರಿ 45 1 45 45 2 ಎಷ್ಟಪ್ಪ ಅಂದ್ರೆ 90. ಇದೊಂದು 0 ಇದೆ 0. ಹಾಗಾದ್ರೆ 1 ಎಷ್ಟಾಯ್ತಪ್ಪ ಅಂದ್ರೆ 20 ಬಂತು. 1/20 ನೀವೇನ್ ಮಾಡಕಪ್ಪ ಅಂದ್ರೆ 1ಕ್ಕೆ 20 ಭಾಗಿಸಾದ್ರೂ ಭಾಗಿಸ್ರಿ ಆನ್ಸರ್ ಬರ್ತದ. ಇಲ್ಲಿಕಪ್ಪ ಅಂದ್ರೆ ಛೇದಗಳು ಸಮ ಮಾಡ್ಕೋಬೇಕಪ್ಪ ಅಂದ್ರೆ 25 100 ಅಂತ ಗುಣಿಸ್ಕೋತೀರ. ಹೌದಾ? ಹಾಗಾದ್ರೆ ಅಂಶ ಮತ್ತು ಛೇದಕ್ಕೆ ಒಂದೇ ಸಂಖ್ಯೆಯಲ್ಲಿ ಗುಣಿಸ್ಕೋಬೇಕು. 5 1 ಎಷ್ಟಪ್ಪ ಅಂದ್ರೆ 5. 25 ಎಷ್ಟಪ್ಪ ಅಂದ್ರೆ 100 ಅಂತ ಕೇಳ್ತೀರಿ. ಹಾಗಾದ್ರೆ 5/100 ಬಂತು. 5/100 ಅನ್ನು ಹೆಂಗ್ ಬರೆಯಕ್ಕೆ ಸಾಧ್ಯ? ನನಗೆ ಕೊಟ್ಟಂತ ಸಂಖ್ಯೆ ಬರೀಬೇಕಾ? ಕೆಳಗಡೆ 100 ಅದಂದ್ರೆ ಬಿಡಿ 10 ಸ್ಥಾನಕ್ಕೆ ಪಾಯಿಂಟ್ ಕೊಟ್ಬಿಟ್ರೆ ಸಾಕು. 0.05 ಬರ್ತದೆ. ಹಾಗಾದ್ರೆ 0.05 ಎಲ್ಲೈತಿ? ಆಪ್ಷನ್ಸ್ ಡಿ ದಾಗೈತಿ. ಡಿ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ. ಕ್ಲಿಯರ್? ಈ ತರ ಪ್ರಶ್ನೆಗಳನ್ನ ನಾವು ಏನ್ ಮಾಡಕಪ್ಪ ಅಂದ್ರೆ ಬಿಡಿಸ್ಬೇಕಾಗ್ತದ. ಇನ್ನ ಇದನ್ನ ಬಿಟ್ರ ಓಕೆ, ಇದೊಂದು ಒಂದು ಯಾವ್ದೋ ಕ್ವಶನ್ಸ್ ಮಿಸ್ ಆಗ್ಯದ. ಇನ್ನ ಒಮ್ಮೆ ಈ ಕ್ವಶನ್ಸ್ ನೋಡ್ರಿ. 20.02 ಐತಿ, -2 ಐತಿ, ಪ್ಲಸ್ 0.002. ಇದರ ಬೆಲೆ ಎಷ್ಟು ಅಂತ ಕ್ವಶನ್ಸ್ ನ ಕೇಳ್ಯಾರ. ಇದರ ಬೆಲೆ ಎಷ್ಟು ಅಂತ ಕ್ವಶನ್ಸ್ ನ ಕೇಳ್ಯಾರಂದ್ರ ಇದ್ರಾಗ ಪೂರ್ಣ ಸಂಖ್ಯೆ ಎಷ್ಟು? 20 ಪೂರ್ಣ ಸಂಖ್ಯೆ ಯಾವ್ದ? ಇದು ಪಾಸಿಟಿವ್ ನಂಬರ್ದಾಗ ಐತಿ. ಇದನ್ನು ಪಾಸಿಟಿವ್ ನಂಬರ್ದಾಗ ಐತಿ. ಹಾಗಾದ್ರೆ ಅದನ್ನ ಕೂಡಿಸ್ಕೋತೇನೆ. 20.2 ನೆಕ್ಸ್ಟ್ 0.002
ಅಂದರೆ ಡೈರೆಕ್ಟ್ ಬರಿಬೋದು ನೀನು 20.202 ಇದನ್ನು ಡೈರೆಕ್ಟ್ ಬರಿಬೋದು. ಸುಮ್ಮನೆ ನಿಮ್ಗೆ ಗೊತ್ತಾಗಲಿ ಅಂತೇಳಿ ಕೂಡಿಸೋದೇ ಅಂತ ಈ ಥರ ಕೂಡಿಸ್ಕೋಬೇಕು. ಕೂಡಿಸಿ ಇದ್ರಾಗ ಎರಡನ್ನ ಕಳೀರಿ ಅಂತ ಹೇಳ್ತಾರೆ. ಎರಡನ್ನ ಕಳೀರಿ, ಎರಡನ್ನ ಕಳಿಬೇಕಪ್ಪ ಅಂದ್ರೆ ಇದು ಕೂಡಿಸಿದಾಗ ಆನ್ಸರ್ ಬಂದದ. ಎರಡು ಪೂರ್ಣ ಸಂಖ್ಯೆ ಐತಿನಿ, ಇಲ್ಲಿ ಮೈನಸ್ ಅದು ಕಳಿಬೇಕಂದ್ರೆ ಪೂರ್ಣ ಸಂಖ್ಯೆ ಒಳಗೆ ಕಳಿಬೇಕು. ಮತ್ತು ಕಳಿ ಅಂದ್ರೆ ಇಲ್ಲಿ ಎರಡು ಇಟ್ಕೊಂಡು ಕಳಿದಲ್ಲ, ಇಲ್ಲಿ ಕಳೆದ್ರಪ್ಪ ಅಂದ್ರೆ ಆನ್ಸರ್ ತಪ್ಪಾಗ್ತೈತೆ ನಿಮ್ಗೆ. ಅದಕ್ಕೆ ನೆಕ್ಸ್ಟ್ ನೋಡ್ರಿ, 2ಕ್ಕೆ 2 0ಕ್ಕೆ 0 2ಕ್ಕೆ 2 ಪಾಯಿಂಟ್ ಕೆಳಗಡೆ ಪಾಯಿಂಟ್ 20ರಾಗ 2 ಕಳೆದ್ರೆ 18 18.202 18.202 ಎಲ್ಲೈತಿ? ಆಪ್ಷನ್ಸ್ ಎದಾಗೈತಿ. ಎ ಅದಕ್ಕೆ ಸರಿ ಉತ್ತರ ಆಗ್ತದೆ ನೋಡಿ, 18.202 ಕ್ಲಿಯರ್. ಆಪ್ಷನ್ಸ್ ಎ ಅದಕ್ಕೆ ಸರಿ ಉತ್ತರ ಆಗ್ತದ. ನೆಕ್ಸ್ಟ್ ಪ್ರಶ್ನೆ, ಈ ತರ ಪ್ರಶ್ನೆ ಇಲ್ಲಿ ನೋಡ್ರಿ ಸರ್, ಕೆಳಗಿನವುಗಳಲ್ಲಿ ಯಾವುದರ ಭಾಗಲಬ್ಧ 36 ಆಗಿದೆ ಅಂತ ಕ್ವಶನ್ಸ್ ಇದೆ. ಕೆಳಗಿನವುಗಳಲ್ಲಿ ಯಾವುದರ ಭಾಗಲಬ್ಧ 36 ಆಗಿದೆ, 36 ಯಾವುದು ಆನ್ಸರ್ ಬರ್ತದೆ ಅಂತ ಚೆಕ್ ಮಾಡಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ನಾ ಆಪ್ಷನ್ಸ್ನ ಯಾವ ತರ ತೆಗೆದೊಗಿಬೇಕಪ್ಪ ಅಂದ್ರೆ ಮೊದಲ ಇಲ್ಲಿ ಬಿಡಿ 10 100 1000 ಸ್ಥಾನಕ್ಕೆ ಪಾಯಿಂಟ್ ಐತಿ, ಇಲ್ಲಿ 10ರ ಸ್ಥಾನಕ್ಕೆ ಪಾಯಿಂಟ್ ಐತಿ. ಹಾಗಾದ್ರೆ ಇಲ್ಲಿ 3 ಸ್ಥಾನ ಚಲಿಸಿದಾಗ ಇಲ್ಲಿ ಮುಂದೆ 3 0 ಕೊಡ್ಕೋಬೇಕಾಗ್ತೈತಿ. ಹಾಗಾದ್ರೆ ಎರಡು ಸ್ಥಾನಗಳೇನಪ್ಪ ಅಂದ್ರೆ ಸೇಮ್ ಇರಬೇಕು. ಇಲ್ಲಿ 3 ಇಲ್ಲಿ 1 ಐತಿ, ಇದು ಇಲ್ಲ, ಹೀಗಾಗಿ ಇದು ಆಪ್ಷನ್ಸ್ ಹೋಗುತ್ತೆ. ಇಲ್ಲಿ ಕೂಡ 3 ಐತಿ, ಇಲ್ಲಿ 2 ಸ್ಥಾನ ಐತಿ, ಹಾಗಾಗಿ ಇದು ಕೂಡ ಸಮ ಬರಲಿಲ್ಲ, ಓಕೆ ಆಯ್ತು. ಇಲ್ಲಿ 216 ಇಲ್ಲಿ ಬರೇ 0.6 ಐತಿ, ಹೀಗಾಗಿ ಇದು ಕೂಡ ಬರಲಿಲ್ಲ, ಇದ್ರಾಗ ಪಾಯಿಂಟ್ ಇಲ್ಲ. ಹೀಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ. ಸರ್ ಇದು ಸರಿ ಉತ್ತರ ಆಗ್ತದೆ ಅಂತೇಳಿ ನಿಮ್ಗೆ 2 ಮೆಥಡ್ ಹೇಳ್ತೀನಿ, ನಿಮ್ಗೆ ಯಾವುದು ಲೈಕ್ ಆಗ್ತದೆ ಅದನ್ನ ನೀವು ಕಲೀರಿ. ಒಂದೇದು ಫಾರ್ಮಲ್ ಫಸ್ಟ್ ಮೆಥಡ್ ಏನು ಹೇಳ್ತೀನಪ್ಪ ಅಂದ್ರೆ ನಿಮ್ಗೆ ಯಾವ್ದು ಈಸಿ ಆಗ್ತೈತೆ ನೋಡ್ರಿ, ಎರಡು ಕಡೆ ಬಿಡಿಸ್ತೇನೆ. ಈಗ ಈ 216 ಐತಿ, ಇದನ್ನ ಪೂರ್ಣ ಸಂಖ್ಯೆ, ಇಲ್ಲಿ ಪಾಯಿಂಟ್ ಇಲ್ಲಿ ಐತಿ, ಹಾಗಾದ್ರೆ 3 ಸ್ಥಾನ, ಇಲ್ಲಿ ಪಾಯಿಂಟ್ 3 ಸ್ಥಾನ ಬಿಟ್ಟೈತಿ, ಹಾಗಾದ್ರೆ ಪೂರ್ಣ ಸಂಖ್ಯೆ ಬರ್ಕೊಂಡ್ಬಿಡ್ತೀನಿ. 216 ಇದ್ದಿದ್ದು 0.216 ಇದ್ದಿದ್ದು 216 ಪೂರ್ಣ ಸಂಖ್ಯೆ ಬರ್ಕೊಂಡ್ಬಿಡ್ತೀನಿ ಡಿವೈಡೆಡ್ ಬೈ ಈ ಪಾಯಿಂಟ್ನ ಇಲ್ಲಿ ಐತ್ಲಾ ಮುಂದಕ್ಕೆ ಚಲಿಸಿದಾಗ 0.006 ಇದೇನು 6ನೇ ಬೀಳ್ದಿಲ್ಲ ಬೆಲೆ, ಹಾಗಾಗಿ 6 ಅಷ್ಟೇ ಡೈರೆಕ್ಟ್ ಬರ್ಕೊಂಡ್ಬಿಡ್ತೀನಿ. ಪಾಯಿಂಟ್ನ ಇಲ್ಲಿ 3 ಸ್ಥಾನ ಚಲಿಸಿನಿ, ಇಲ್ಲಿ 3 ಸ್ಥಾನ ಚಲಿಸಿನಿ ಅಂದ್ರೆ ಪೂರ್ಣ ಸಂಖ್ಯೆಗಳು ಎಲ್ಲಿ ಏನೂ ಆಗಲ್ಲ, ಮ್ಯಾಚ್ ಆಗ್ತವೆ, ಕರೆಕ್ಟ್ ಬರ್ಕೋಬೇಕು. ಈಗ ಕ್ಯಾನ್ಸಲ್ ಮಾಡ್ಬೇಕು. 6 1 6 6 3 ಎಷ್ಟಪ್ಪ ಅಂದ್ರೆ 18, 21ರಾಗ 18 ತೆಗೆದಿನಿ, ಇನ್ನ ಎಷ್ಟು ಉಳಿತದ? 3 ಉಳಿತದ. ನೆಕ್ಸ್ಟ್ 6 ಐತಿ, 36 ಆಗ್ತದೆ, ಅವಾಗ 6 6 36, ಆನ್ಸರ್ ಎಷ್ಟು ಬಂತು? 36 ಅಂತ ಮುಗೀತು. ಇದು ಇಷ್ಟೇ ಆನ್ಸರ್ ಮಾಡೋದು. ಸರ್ ಇಲ್ಲ ನಿಮಗೆ ಒಮ್ಮೆ ನಿಮ್ಗೆ ಈ ತರ ಹೇಳಿರ್ತಾರ, ಏನ್ ಮಾಡ್ರಿ ಅಂತ ಹೇಳ್ತಿರ್ತಾರ, ಕೊಟ್ಟಂತ ಸಂಖ್ಯೆಯನ್ನ ಪೂರ್ಣ ಸಂಖ್ಯೆದಾಗ ಬರ್ಕೋಬೇಕಂದ್ರೆ 216 ಐತೆ 216 ಡಿವೈಡೆಡ್ ಬೈ ಬಿಡಿ 10 100 1000 ಐತಿ 1000 ಬರ್ಕೋಬೇಕಂತ ಹೇಳ್ತಾರೆ. ಡಿವೈಡೆಡ್ ಬೈ ಬರೀರಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಇಲ್ಲಿ ಕೊಟ್ಟಂತ ಸಂಖ್ಯೆ 6 ಐತಿ 6 ಬರೀರಿ ಡಿವೈಡೆಡ್ ಬೈ ಬಿಡಿ 10 100 1000 ಸ್ಥಾನಕ್ಕೆ ಪಾಯಿಂಟ್ ಅದಂದ್ರೆ ಕೆಳಗಡೆ 1000 ಬರೀರಿ ಅಂತ ಹೇಳ್ತಾರೆ. ಇಷ್ಟು ಬರದಾದ್ಮೇಲೆ ನೆಕ್ಸ್ಟ್ 216 ಈ ಸೈಡ್ ಲೆಫ್ಟ್ ಸೈಡ್ ಇದ್ದಿದ್ದು ಹಂಗೆ ಬರೀರಿ ಅಂತ ಹೇಳ್ತಾರೆ. ಡಿವೈಡೆಡ್ ಬೈ ಚಿನ್ನ ಹೋಗಿ ಇಂಟು ಮಾಡಿದ್ರಪ್ಪ ಅಂದ್ರೆ ಇದು ರೆಸಿಪ್ರೋಕಲ್ ಆಗ್ತದೆ, 1000 ಮೇಲೆ ಹೋಗ್ತದೆ, 6 ಏನಾಗ್ತದಪ್ಪ ಅಂದ್ರೆ ಕೆಳಗಡೆ ಬರ್ತದೆ. ಅವಾಗ ನೋಡ್ರಿ ಈ 1000 ಗೆಟ್ ಕ್ಯಾನ್ಸಲ್ ಆಗ್ತದೆ. ನೆಕ್ಸ್ಟ್ ಮತ್ತೆ ಅಷ್ಟೇ ಉಳಿತದೆ, 6 1 6 6 3 ಎಷ್ಟಪ್ಪ ಅಂದ್ರೆ 18, 21 18 ಕಳೆದ್ರೆ 3 ಉಳಿತದೆ, 36 ಆಗ್ತದೆ, 6 6 36 ಆಗ್ತದೆ. ಹೀಗಾಗಿ ರೈಟ್ ಆನ್ಸರ್ ಇಲ್ಲಿ ಕೂಡ 36 ಬರ್ತದೆ. ಹೌದಾ? ನೀನು ಈ ತರ ಮಾಡಿದ್ರು ಆನ್ಸರ್ 36 ಬರ್ತದೆ, ಈ ತರನು ಮಾಡಿದ್ರು ಕೂಡ ಆನ್ಸರ್ 36 ಬರ್ತದೆ. ನಿಮಗ ಯಾವುದು ಲೈಕ್ ಆಗ್ತದೆ, ಯಾವ್ದು ತಿಳಿತು ಅದನ್ನ ಫಾಲೋ ಅಪ್ನ ಮಾಡ್ಕೋತಾ ಬರ್ರಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಸರ್ ಇದು 11ರಿಂದ ಭಾಗಿಸ್ಬೇಕೀಗ. ಸರ್ 11ರಿಂದ ಭಾಗಿಸಿದಾಗ 11 1 11 11 7 77 ಅಂತ ಕೇಳ್ತೀರಿ, ಇಲ್ಲಿ ಪಾಯಿಂಟ್ ಐತಿ ಪಾಯಿಂಟ್. ನೆಕ್ಸ್ಟ್ ಒಂದು ಸಮ್ ನಂಬರ್ ಏನೈತಿ ಇಲ್ಲಿ 7 ಐತಿ, 7 ಇತ್ತಪ್ಪ ಅಂದ್ರೆ ನಮಗ ಏನು ನೆಕ್ಸ್ಟ್ ಇನ್ನೊಂದು 11ಕ್ಕೆ 7 ಸಾಂದ್ ಐತಿ, ಅವಾಗ 0 ಕೊಟ್ಟಪ್ಪ ಅಂದ್ರೆ ಅವಾಗ 11 7 77 ಅಂತ ಕರಿತೀವಿ. ಮತ್ತೆ ಇಲ್ಲಿ 7 ಸಾಂದ್ ಐತಿ, ಅವಾಗ ಒಂದು 0 ಕೊಟ್ಟ ಅಂದ್ರೆ ಮತ್ತೆ ಅದು 77 ಆಗ್ತದೆ, 11 7 77. ಹಾಗಾದ್ರೆ 7.0707 ಎಲ್ಲೈತಿ ಆಪ್ಷನ್ಸ್ದಾಗ ನೋಡ್ರಿ, 7.0707 ಆಪ್ಷನ್ಸ್ ಬಿ ದಾಗೈತಿ. ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ. ಹೌದಾ? ಇವು ಆನ್ಸರ್ಸ್ಗಳನ್ನ ಈ ತರ ಮಾಡೋದನ್ನ ಕಲೀರಿ. ಇವೆಲ್ಲ ಒಂದೊಂದು ಸಿಂಪಲ್ ಕ್ವಶನ್ಸ್ಗಳು ಬಂದಿರ್ತಾವೆ, ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದವು. ಇದು ಕೂಡ ಏನಪ್ಪಾ ಅಂದ್ರೆ ಪಾಸಿಟಿವ್ ಐತಿ, ಅಂದ್ರೆ ಕೂಡಿಸೋದೈತಿ. ಮೊತ್ತ ಗುಣಲಬ್ಧ ಭಾಗಾಕಾರ ಮೇಲೆನೆ ದಶಮಾಂಶಗಳು ಲೆಕ್ಕ ಬರ್ತಾವೆ. ಇಲ್ಲಿ 20 ಐತಿ, ಇದನ್ನು 20 ಐತಿ, ಇದನ್ನು 20 ಐತಿ, ಒಟ್ಟು 20 ಅದಾವ. 24 ಎಷ್ಟಾಗ್ತದೆ ಮೊದಲು ನೋಡ್ರಿ, 80 ಆಗ್ಬೇಕು. ಮತ್ತು ಪಾಯಿಂಟ್ಗಳು ಎಲ್ಲ ಕೂಡಿ ಹೆಚ್ಚು ಕಡಿಮೆ ಆಗ್ತಿರ್ತವೆ, ಹಾಗಾಗಿ 20.08 ಬರ್ಕೊಂಡೆ. ನೆಕ್ಸ್ಟ್ 20. ನೆಕ್ಸ್ಟ್ 008 ಬರೀರಿ. ನೆಕ್ಸ್ಟ್ 20.088 ಬರೀರಿ. ನೆಕ್ಸ್ಟ್ 20.088. ಹೌದಾ? 888 ಬರ್ತೀನಿ. ಲಾಸ್ಟ್ಗೆ 8 ಸಿಂಗಲ್ ಉಳಿದು 8 ಬರೀರಿ. ಇಲ್ಲಿ 4 ಐತಿ, ಇಲ್ಲಿ 4 ಐತಿ, ನೋಡ್ರಿ ಬಡ ಆನ್ಸರ್ ಕ್ಯಾನ್ಸಲ್ ಆಗ್ತವೆ. ಇಲ್ಲಿ ನೋಡ್ರಿ
ಲಾಸ್ಟ್ಗೆ ಆಪ್ಷನ್ಸ್ ಏನೋ ಇದು ಮಿಸ್ ಮ್ಯಾಚ್ ಏನು ಇದ್ದಂಗೆ ಐತಿ ನೋಡ್ರಿ 20.08 20.008 ನೆಕ್ಸ್ಟ್ 20.088 0.088 ಇಲ್ಲಿ 20. ಸಾರಿ ಇಲ್ಲಿ ನೋಡ್ರಿ ಇಲ್ಲಿ ಲಾಸ್ಟ್ನೇ ತಪ್ಪು ಬರ್ದೀನಿ ಅದಕ್ಕೆ ಮಿಸ್ ಆಯ್ತದೆ 20 ಪಾಯಿಂಟ್ ಇಲ್ಲಿ 0 ಇಲ್ಲ ಬರೀ 888 ಐತದ ಹೌದಾ 888 ಐತಿ ಈ ಕರೆಕ್ಟ್ ಆಯ್ತದ 8 1 8 8 16 8 3 24 ಹಾಗಾದ್ರೆ ಲಾಸ್ಟ್ಗೆ ಏನು ಬರಬೇಕು 8 3 24 ಅಂತ ಹೇಳ್ಯಾರ ಹಾಗಾದ್ರೆ ಲಾಸ್ಟ್ಗೆ 4 ಬರಬೇಕು ಲಾಸ್ಟ್ಗೆ 4 ಅಂತೂ ಐತಿ ಲಾಸ್ಟ್ಗೆ 4 ಅಂತೂ ಐತಿ ಇನ್ನು ನೆಕ್ಸ್ಟ್ ಏನಿದೆ ಅಂತ ನೋಡ್ರಿ 8 1 8 8 16 8 3 24 ಒಂದೆರಡು ಕೈಲ 26 ಲಾಸ್ಟಿಗೆ 6 4 ಬರಬೇಕು ಇಲ್ಲಿ ಡಬಲ್ 4 ಐತಿ ಇದು ಹೋಯ್ತು ಇಲ್ಲಿ 5 4 ಐತಿ ಇದು ಎರಡು ಆಪ್ಷನ್ಸ್ ಓದಿದ್ವಿ ಇನ್ನು ನೆಕ್ಸ್ಟ್ ನೋಡ್ರಿ 8 ಒಂದೆರಡು ಎಷ್ಟಪ್ಪ ಅಂದ್ರೆ 10 064 ಬರಬೇಕು 064 ಇಲ್ಲಿ ಐತಿ ನೆಕ್ಸ್ಟ್ ನೋಡ್ರಿ 1ಕ್ಕೆ 1 ಪಾಯಿಂಟ್ ಕೆಳಗಡೆ ಪಾಯಿಂಟ್ ಕೊಟ್ಬಿಡಿ 2 1 2 2 4 3 6 2 4 8 81.064 ಇಲ್ಲಿ 80 ಐತಿ ಇದು 81 ಬರಬೇಕು ಹೀಗಾಗಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ ಈ ತರ ಕೂಡಿಸಿತ್ತಪ್ಪ ಅಂದ್ರೆ ಕೂಡಿಸ್ಬೇಕಾಗ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಇದು ಅಂತೂ ಭಾಳ ಸಿಂಪಲ್ ಐತಿ 61 ಡಿವೈಡೆಡ್ ಬೈ ಕೆಳಗಡೆ ಏನಾಯ್ತು ಅಂದ್ರೆ 10,000 ಐತಿ 10,000 ಇತ್ತಪ್ಪ ಅಂದ್ರೆ 61ನ ಆಸ್ ಇಟ್ ಈಸ್ ಇರಬೇಕು ನೋಡ್ರಿ ಬಿಡಿ 10 100 1000 10,000 ಹೀಗಾಗಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಇಲ್ಲೆಲ್ಲ ನೋಡ್ರಿ 61 ಇಲ್ಲಿ ಕೊಟ್ಟಾರ ಇಲ್ಲಿ 61 ಲಾಸ್ಟ್ ಕೊಟ್ಟಾರ ಇಲ್ಲಿ ನೋಡ್ರಿ ಬಿಡಿ 10 100 1000 10,000 ಲಕ್ಷ 10 ಲಕ್ಷಕ್ಕೆ ಆಯ್ತು ಇಲ್ಲಿ 61,000 ಇದು ಅಂತೂ ಸಂಬಂಧ ಇಲ್ಲ ಹೀಗಾಗಿ ನಾವು ದಶಮಾಂಶದಲ್ಲಿ ಡಿ ಅಂತೇಳಿ ಇದನ್ನ ನಾವು ಚೂಸ್ನ ಮಾಡಬೇಕಾಗ್ತದ ಓಕೆ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಸಿಂಪಲ್ ಪ್ರಶ್ನೆ ಏನಿದೆಪ್ಪ ಅಂದ್ರೆ 214.56 ಎಂಬ ಸಂಖ್ಯೆಯಲ್ಲಿ 5ರ ಮೌಲ್ಯ 5ರ ಸ್ಥಾನ ಏನು ಅಂತ ಕ್ವಶನ್ಸ್ ನ ಕೊಟ್ಟನು ಪಾಯಿಂಟ್ ನಂತರ ಸ್ಥಾನಗಳನ್ನ 5 ಕೆಳಗಡೆ ಪಾಯಿಂಟ್ ಬಿಡಿ ಆದ್ಮೇಲೆ ಇದು 10 ಅಂದ್ರೆ 1ರ ಸ್ಥಾನಕ್ಕೆ ಅಂದ್ರೆ ಪಾಯಿಂಟ್ ಇದೆ ಅಂದ್ರೆ ಕೆಳಗಡೆ ಏನ್ ಬರೀಬೇಕಪ್ಪ ಅಂದ್ರೆ 10 10ನೇ 5 ಅಂತ ಗೊತ್ತೇನು ಹಾಗಾದ್ರೆ 10ನೇ 5 ಅಂತ ಎಲ್ಲೈತಿ ಆಪ್ಷನ್ ಸಿ ದಾಗೈತಿ ಸಿ 5 10ಗಳು ಅಂತ ಅನ್ಬಿಡೋದು ಮತ್ತೆ ದಶಮಾಂಶ ಸಂಖ್ಯೆಗಳು 5ನೇ 10 ನೆಕ್ಸ್ಟ್ ಈಗ 6 ಡಿವೈಡೆಡ್ ಬೈ 100 ಬರೀಬೇಕಾಗ್ತದೆ 100ನೇ 6 ನೆಕ್ಸ್ಟ್ ಮುಂದೊಂದು ನಂಬರ್ ಇತ್ತಪ್ಪ ಅಂದ್ರೆ 7 ಇತ್ತು ಅಂತ ಕೊಡಿ 100ನೇ 1000ನೇ 7 ಅಂತ ಈ ತರ ಬರ್ಕೊತಾ ಹೋಗ್ಬೇಕಾಗ್ತದೆ ಈ ತರ ಪ್ರಶ್ನೆಗಳಿಗಾಗಿ ನಮ್ಮ ಚಾನಲ್ನ ಏನು ಮಾಡ್ರಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ತೀವಿ ಈ ಥರ ಸಿಂಪಲ್ ಆಗಿನೇ ಏನು ಮಾಡ್ತಿರ್ತೀನಪ್ಪ ಅಂದ್ರೆ ನಾನು ನವೋದಯ ಕ್ಲಾಸಸ್ಗಳನ್ನ ಚಾಪ್ಟರ್ ವೈಸ್ ಕ್ಲಾಸಸ್ಗಳನ್ನು ಸಾಕಷ್ಟು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅವೆಲ್ಲವೂ ನೀವು ಪ್ಲೇಲಿಸ್ಟ್ ಒಳಗಡೆ ಸರಿಯಾಗಿ ಸಿಗಬೇಕಪ್ಪ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇದು 17ನೇ ವಿಡಿಯೋ ಇಷ್ಟು ವಿಡಿಯೋಗಳು ನೋಡ್ಕೊಂಡ್ರೆ ಸಾಕು ನಿಮಗೆ ಎಕ್ಸಾಮ್ ಕಂತೂ ಹೆಲ್ಪ್ ಆಗ್ತದೆ ಓಕೆ ಧನ್ಯವಾದಗಳು